ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಮಥುರಾವರ್ತಿ ನಮ್ಮ ಮಿನಿ ವ್ಲಾಗ್ಗೆ ನಿಮ್ಮನ್ನು ಸ್ವಾಗತ ಬಯಸುತ್ತಾ ಇದ್ದಾನೆ. ಇವನ್ ನಮ್ಮ ಜೀವನ್ ಬ್ರದರ್ ಪುತ್ತೂರಿನಿಂದ, ನಮ್ಮ ಫ್ರಾನ್ಸಿಸ್, ಆಮೇಲೆ ನಿತಿನ್, ರೂಫಸ್, ಮನೋಹ, ಮನು, ಇವರು ನಾವು ಮಥುರಾವರ್ತಿ ADDU ಅಂತ ಮಳೆಗಾಲದ 2ನೇ ಬಾರಿ ಏಡಿಯ ಬೇಟೆಗೆ ಹೊರಟಿದ್ದೇವೆ. ಫಸ್ಟ್ ಟೈಮ್ ಮೊನ್ನೆ 2 ವಾರಕ್ಕಿಂತ ಹಿಂದೆ ಹೋಗಿದ್ವಿ. ಇವನ್ ನಮ್ಮ ಜೀವನ್ ಬ್ರದರ್ ಪುತ್ತೂರಿನಿಂದ ನಮಗೋಸ್ಕರ ಬಂದರೆ ಆಯಿತಾ, ಇದು ನಾವು. ಹಾಗಾಗಿ ತಲೆಗೆ ಲೈಟ್ ಎಲ್ಲ ಕಟ್ಟಿಕೊಂಡು, ಕತ್ತಿ ಕೈಯಲ್ಲಿ ಹಿಡಿದುಕೊಂಡು, ಬ್ಯಾಗ್ ಹಿಡಿದುಕೊಂಡು ಹೋಗುವಾಗ ಡ್ರ್ಯಾಗನ್ ಫ್ರೂಟ್, ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ನಾವು ತಿಂತೀವಲ್ಲ ಮಾರ್ಕೆಟಲ್ಲಿ, ಅದು ಇದೇ ಮರದಲ್ಲಿ ಗಿಡದಲ್ಲಿ ಆಗುವಂಥದ್ದು. ಹಾಗೆ ಮತ್ತೊಂದು 2ನೇ ಸಾರಿ ಮಳೆಗಾಲ. ಈ ಸಾರಿ ಮಳೆಗಾಲ ಇಲ್ಲ ಆಯ್ತಾ, ಯಾಕೋ ಗೊತ್ತಿಲ್ಲ. ಮಳೆಗಾಲ ನಮಗೆ ಸ್ವಲ್ಪ ದೂರ ಆದಾಗ ಅನಿಸುತ್ತೆ, ಬರಗಾಲದ ಸೂಚನೆನೇ ಏನೋ ಗೊತ್ತಿಲ್ಲ. ಬಟ್ ಯಾಕಂದರೆ ಈ ಭೂಮಿ ಅಂತ್ಯ ಆಗಬೇಕಾದ್ರೆ ಏನಾದರೂ ಸೂಚನೆಗಳು ಬೇಕು. ಈ ಮಳೆಗಾಲ ಮೋಸ್ಟ್ಲಿ ಕೊನೆಗೊಳ್ಳುತ್ತೆ ಅನಿಸುತ್ತೆ. ಯಾಕಂದರೆ ಪ್ರಪಂಚ ಇದ್ದ ಹಾಗೆ ಇರುವಂಥದ್ದಲ್ಲ. ನೂತನ ಭೂಮಿ ಆಕಾಶಗಳನ್ನು ನೋಡಬೇಕಾದ್ರೆ ಈ ಮಳೆಗಾಲ, ಈ ಬರಗಾಲದ ಸೂಚನೆ ಆಗಿರ್ಬೋದು. ಆದರೆ ನಮ್ಮ ದೇವರು ನಮ್ಮನ್ನು ಕೈ ಬಿಡಲ್ಲ ಆಯಿತಾ. ಹಾಗೆ ಏಡಿಯ ಬೇಟೆ ಆರಂಭ ಆಯಿತು ನೋಡಿ 2ನೇ ಸಾರಿ. ನಮ್ಮ ಜೀವನ್ ಬ್ರದರ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಜೊತೆ ಪುತ್ತೂರಿನಿಂದ ನಮಗೋಸ್ಕರ ಬಂದಿದ್ದಾರೆ ನಮ್ಮ ಒಳ್ಳೆ ಆತ್ಮೀಯರು. ಎಲ್ಲ ವಿಷಯಗಳು ನಮಗೆ ಸಪೋರ್ಟ್ ಮಾಡುವಂಥ ಒಂದು ವ್ಯಕ್ತಿತ್ವ ಉಳ್ಳವಂಥವ್ರು. ಅವ್ರು ನೋಡಿ ಫಸ್ಟ್ ಏಡಿ ಸಿಕ್ಕಿತ್ತು ನಮ್ಮ ಫ್ರಾನ್ಸಿಸ್. ಇವರಂತೂ ಏಡಿ ಬೇಟೆಯಲ್ಲಿ ಪರಿಣತಿ ಹೊಂದಿದವರು. ಎಷ್ಟೇ ಕಚ್ಚಿದ್ರು, ಬ್ಲಡ್ ಬಂದರೂ ಬಿಡಲ್ಲ. ನಮಗೆ ಕಚ್ಚಿದಲ್ಲ, ಅದನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ. ತುಂಬ ಇಷ್ಟ ತಿನ್ನುವುದಕ್ಕೆ ಅಂತಲ್ಲ, ಬಟ್ ನನಗೆ ನನಗೊಂದು ಕಂಟೆಂಟ್ ಹಾಕಬೇಕಲ್ಲ, ವಿಡಿಯೋ ಹಿಡಿಯೋದು ಮಾಡೋದು. ಹಾಗಾಗಿ ನಾನು ಅವ್ರ ಜೊತೆ ಹೋದೆ ಆಯಿತಾ. ಹಾಗೆ ಯಾರ್ದೋ ತೋಟವನ್ನು ದಾಟಿಕೊಂಡೆಲ್ಲ ಮುಂದೆ ಹೋದ್ವಿ. ಈ ಸಲ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕು ಅಂತ ಹೋದಾಗ ನೀರು ಜಾಸ್ತಿ ಇತ್ತು ಆಯಿತಾ. ಅಯ್ಯೋ ಕಷ್ಟಪಟ್ಟೆಲ್ಲ ನೀರಲ್ಲಿ ಹೋದ್ವಿ. ಹೋದ ನೀರು ಕಡಿಮೆ ಇತ್ತು, ನೀರು ಇರಲಿಲ್ಲ. ಬಟ್ ಈ ಸಲ ನೀರು ಜಾಸ್ತಿ. ಹಾಗೆ ಎಷ್ಟು ಸಿಕ್ಕಿತ್ತು, ಆಮೆ ಸಿಕ್ಕಿದೆ, ಆಮೇಲೆ ಮೀನು ಸಿಕ್ಕಿದೆ. ಮತ್ತು ಜೀವನ್ ಬ್ರದರ್ಗೆ ಬೇಗ ಹೋಗ್ಬೇಕಿತ್ತು ಪಾಪ, ಅವ್ರ ಪುತ್ತೂರಿಗೆ ಹೋಗ್ಬೇಕಿತ್ತಲ್ಲ. ಹಾಗಾಗಿ ನಮ್ಮ ಪಾಡು ನೋಡಿ, ಇವನು ಬೇಡ ಅಂತ ಹೇಳಿದ್ವಿ. ಅದು ಅಣ್ಣನ ಮಗ ಆಯಿತಾ. ನೋಡಿ 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 ಹೆಂಗೆ ಕಾಣ್ತದೆ ಅಂದರೆ, ಏನೋ ಜ್ಯೂಸ್ ಕುಡ್ಕೊಂಡು ಬಂದಾಗೆ ಹಿಂಗೆ. ಅಂದರೆ ನೀರಲ್ಲಿ ನಡೆಯೋಕ್ಕಾಗಲ್ಲ, ದೊಡ್ಡ ಶೂ ಹಾಕಿದ್ದಾರೆ ಪಾಪ. ನೋಡಿ ನಾವೆಲ್ಲ ಹಂಗೆ ನೋಡಿ 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 ತಮಾಷೆ. ಇದು ವೀಡಿಯೋದಲ್ಲಿ ಹೇಳೋದು ಏನಾದರೂ ತಮಾಷೆ, ನಗುವಂಥ ವಿಷಯವಾದ ತಮಾಷೆ ಐತೆ, ಯಾವುದಿಲ್ಲ. ಯಾರಿಗೆ ನೋವು ಮಾಡಬೇಕು, ಬೇಜಾರು ಮಾಡಬೇಕು ನಮ್ಮ ಉದ್ದೇಶ ಅಲ್ಲ, ಸುಮ್ಮನೆ ತೋರಿಸುವಂತ ಅಷ್ಟೇ. ನೋಡಿ ಇವನೇ ಹೋಗೋದು ಕಷ್ಟ. ಇನ್ನೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ ಅಂತ ನೋಡಿ ಇವನನ್ನು ನೇತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಹೋಗುವಾಗ ಫಸ್ಟ್ ಟೈಮ್ ಹೆಬ್ಬಾವು ಸಿಕ್ಕಿದ್ದು, ಹೆಬ್ಬಾವಿನ ಮರಿ. ಇದನ್ನು ನೋಡಿದ ನಂತರ ನಮ್ಮ ಜೀವನ್ ಬ್ರದರ್ ಕತೆ ನೋಡಬೇಕು. ಅವರು ಯಾರಾದರೂ ಇದನ್ನು ನೋಡಿದ ಟಾರ್ಚ್ ಮುಂದೆ ಹಾಕೊಂಡು ಹೋಗೋದು ಇರ್ತದೇನೋ. ಇದನ್ನ ನೋಡಿ ಪಾಸ್ ಆಗಿದೆ, ಮತ್ತೆ ಹಿಂದೆ ಟಾರ್ಚ್ ಹಾಕೊಂಡು ಬರ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಭಯ ಆಗಿದೆ ಅವರಿಗೆ ಕೂಡ. ಇದು ನೀರಲ್ಲಿ ಇರ್ತದೆ ಅಂತ ನಾನು ಫಸ್ಟ್ ಟೈಮ್ ಕಂಡಿದ್ದೆ ಹೆಬ್ಬಾವು. TV ಎಲ್ಲ ನೋಡಿದ್ದೆ, ಬಟ್ ಲೈವ್ ಆಗಿ ನೋಡಿ ಸ್ಪೀಡ್ ಹೋಗ್ತದೆ ನೀರಲ್ಲಿ ಮಾತ್ರ. ಬೇರೆ ನೀರಲ್ಲಿ ಇರುವಂಥ ಹಾವು ಹೋದ ಸಲ ಸಿಕ್ಕಿದ್ದೆ, ಬಟ್ ಈ ಸಲ ಇದೇ ಒಂದೇ ಹಾವು ಸಿಕ್ಕಿತ್ತು ನಮಗೆ. ಥ್ಯಾಂಕ್ ಯು. ನಮ್ಮ ವಿಡಿಯೋವನ್ನು ಸಪೋರ್ಟ್ ಮಾಡಿ, ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಇರ್ತೀರಿ. ಆದಷ್ಟು ಶೇರ್ ಮಾಡಿ. ಏನಾದರೂ ಒಳ್ಳೆ ಕಂಟೆಂಟ್ ಇದ್ದರೆ ನಮಗೆ ತಿಳಿಸಿ, ಇದರ ಮುಖಾಂತರ ತಿಳಿಸ್ತೇವೆ. ನೋಡಿ ಇದು ಆಮೆರಾಯ ಪಾಪ, ಅದರಷ್ಟೇ ಎಷ್ಟು ಜೋಪಾನವಾಗಿತ್ತು. ಏನು ತಂದೆ ತಾಯಿಗಳ ಜೊತೆ ಇರಬೇಕು ಅಂತ ಖುಷಿ ಪಟ್ಟಿದ್ದೇನೆ. ನಮ್ಮ ಕಣ್ಣಿಗೆ ಬಿದ್ದಿದೆ, ಪಾಪ ಅನಿಸುತ್ತೆ. ಬಟ್ ಏನು ಮಾಡುತ್ತೇಳಿ, ಅದನ್ನು ಹಿಡಿದು ಇವರಿಗೆ ಕೊಟ್ವಿ. ಇವರು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸಾಂಬಾರು ಮಾಡ್ತಾರೋ, ಚಿಲ್ಲಿ ಮಾಡ್ತಾರೋ, ಸುಕ್ಕ ಮಾಡ್ತಾರೋ, ಗಸಿ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಬೇಟೆ ಮುಗಿಸಿ ಬರುವಾಗ ಇದೊಂದು ಯಾವುದೋ ಒಂದು ಗಿಡ ನಿಮಗೆ ತೋರಿಸಿದೆ ನೋಡಿ. ಏನು ಹಿಡಿಲಿಕ್ಕಿದ್ರೆ ಕರೀರಿ, ನಮ್ಮ ಫ್ರಾನ್ಸಿಸ್ ಬ್ರದರ್ ಬರ್ತಾರೆ. ಒಂದು ನೋಡಿ, ಹಾಗೆ ಏಡಿ ಮುಗಿಸಿ ಬಂದು ಕೊನೆಯದಾಗಿ ನಿಮಗೆ ತೋರಿಸ್ತಾ ಇದ್ದೇವೆ. 2 ಆಮೆ ಸಿಕ್ಕಿದೆ. ಸ್ವಲ್ಪ ಎಷ್ಟು ಏಡಿ ಸಿಕ್ಕಿದೆ ಗೊತ್ತಿಲ್ಲ. ಇದನ್ನು ನಾವು ಮತ್ತೆ ಮುಗಿಸ್ತಾ ಇದ್ದೇವೆ ನಮ್ಮ ವ್ಲಾಗನ್ನು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಏನು ವಿಡಿಯೋ, ಇವನು ಎಂತ ಮಾಡ್ತಾನೆ ಹಂಗೆಲ್ಲ ತಿಳ್ಕೊಬೇಡಿ. ನಾನು ಪಾಪದವ, ಬಡವ. ಸ್ವಲ್ಪ ಇದನ್ನು ಶೇರ್ ಮಾಡಿ ಆಯಿತಾ. ಏನಾದರೂ ಆದರೆ ಸ್ವಲ್ಪ ನಿಮಗೂ ಅದರ ಪಾಲು ಸಿಗ್ತದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.